ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯೇಭ್ಯೋ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಉಲ್ಲ ಪರ್ವಕಾಲವಾದ ಮಧ್ವ ನವರಾತ್ರಿ ನಡೀತಾ ಇದೆ. ಇವತ್ತು ತೃತೀಯ ದಿವಸ, ಮೂರನೇ ದಿವಸ. ಮಧ್ವರಾಯರನ್ನು ಕೊಂಡಾಡಿದ ಶ್ರೀಹರಿ ಪ್ರೀತಿ ಆಗ್ತಾನ. ಕಲಿಯುಗದಲ್ಲಿ ಪರಮಾತ್ಮನಿಗೆ ಅವತಾರ ಇಲ್ಲ. ಅದಕ್ಕೋಸ್ಕರ ಎಲ್ಲರನ್ನೂ ಎಲ್ಲ ದೇವತೆಗಳನ್ನು ಕಳೆದು ನೀವೇ ಕಲಿಯುಗದಲ್ಲಿ ಅವತಾರ ಮಾಡು ಅಂತ ಹೇಳಿದರೆ, ಬ್ರಹ್ಮದೇವರು ನನ್ನಿಂದ ಆಗದಪ್ಪ, ಆ ಸೃಷ್ಟಿ ಕೆಲಸ ಎಲ್ಲ ನಿಂತೋಡು ಅಂತ ಹೇಳ್ತಾರೆ. ಬುದ್ಧದೇವರು ಹೇಳ್ತಾರೆ ಅದೆಲ್ಲ ನಂಗೆ ಆಗದೇ ಆಗುದು ಹಂಗಂತ ಹೇಳ್ತಾರೆ. ಅದಕ್ಕೆ ಮೇಲೆ ವಾಯುದೇವರನ್ನ ಕರೆದು ನೀ ಹೋಗು, ಅಲ್ಲಿ ಹೋಗಿ ತಂದೆಯ ಜ್ಞಾನ ಬಂದು ಕೆಟ್ಟು ಹೋಗಿದೆ ಅಪಪಾಠಗಳಿಂದ. ನೀನು ಅದನ್ನು ಸರಿಯಾದ ಭಾಷ್ಯಗಳು, ಟೀಕೆಗಳು ಎಲ್ಲರನ್ನು ಬರೆದು, ಸರ್ವಮೂಲ ಗ್ರಂಥ ಎಲ್ಲ ಬರೆದು ಜನರಿಗೆ ಉದ್ಧಾರ ಮಾಡೋಕ್ಕೋಸ್ಕರ ಅವತಾರ ಮಾಡು. ನಂಗೆ ಈ ಕಲಿಯುಗದಲ್ಲಿ ಅವತಾರ ಇಲ್ಲ, ಯುಗ ಅಂತಿಮದಲ್ಲಿ ನನ್ನ ಅವತಾರ ಇದೆ, ಕಲ್ಕಿ ಅವತಾರ ಹಾಗಂತ ಹೇಳ್ತು ಆಜ್ಞಾಪಿಸುತ್ತಾರೆ ವಾಯುದೇವರಿಗೆ. ಅಂತ ವಾಯುದೇವರು ಇಲ್ಲಿ ಒಂದು ಅವತಾರ ಮಾಡ್ತಾರೆ. ಮತ್ತಿಗೆ ಭಟ್ಟ ಖರ್ ಎಂಬ ದಂಪತಿಗಳಲ್ಲಿ ಈ 16ನೇ ಶ್ಲೋಕದಲ್ಲಿ ದೇವತೆಗಳು, ಗಂಧರ್ವರುಗಳು ಎಲ್ಲ ಹೆಂಗ ಮಧ್ವಾಚಾರ್ಯರನ್ನ ಹೊಗಳಿದರು ಹಂಗಂಬುದನ್ನ ಹೇಳ್ತಾಳೆ ಬರ್ತಾ ಇದ್ದಾರೆ. ಈಗ ಗಂಧರ್ವರ ಗಾನವನ್ನು ದ್ರೈವ ಶ್ರೇಷ್ಠರು ತುಂಬಾ ಶ್ರದ್ಧೆಯಿಂದ ಹೇಳಿದರು ಹಂಗಂತ ಹೇಳ್ತಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಆನಮ್ರೈಹಿ ಸುಮುಕುಟಮಾಳಿ ಬಿಕ್ಕರಾಗ್ರೈ ಆತಾಮ್ರೈಹಿ ಪ್ರತಿಕಲಿತೈಹಿ ಸ್ಮಿತೈರ್ಮುಖಾಚ್ಚೈಹಿ ಆಶ್ರಾವೀ ಸ್ಥಿರತರ ಭಕ್ತಿಭಿಃ ಸುರೇಂದ್ರೈ ತದ್ಗೀತಾ ದಸದಿಷಣಾರ್ಯವರ್ಯಚರ್ಯಾ. ಸ್ಥಿರತರ ಭಕ್ತಿಭಿಹಿ, ಹೆಚ್ಚು ದೃಢವಾದ ಭಕ್ತಿಯುಳ್ಳ, ಆನಮ್ರೈಹಿ ಬಾಗಿರುವ, ಯಾವಾಗಲೂ ಒಂದು ನಮಸ್ಕಾರ ಮಾಡೋ ಭಾವನೆಯಲ್ಲೇ ಇರ್ತಾರೆ. ನಮ್ರೈಗಿ ನಮಸ್ಕಾರ ಮಾಡೋ, ನಮ್ಮರಿಗೆ ಚೆನ್ನಾಗಿ ಬಾಗಿರುವ, ಸುಮುಕುಟ ಮಾಳಿಬಿಹಿ, ಸುಮಕುಟ ಮಾಳಿಬಿಹಿ ಕೂಡ ಒಂದು ಪಾಠ ಇದೆ. ಒಳ್ಳೆಯ ಕಿರೀಟವುಳ್ಳ, ಮಕುಟ ಅಂದ್ರೆ ಕಿರೀಟ, ಕಿರೀಟವುಳ್ಳ, ಶಿರಸ್ಸುಳ್ಳ, ತಲೆಯುಳ್ಳ, ಪ್ರತಿ ಕಲಿತೈಹಿ ಕರಾಗ್ರೈಹಿ ಉಪಲಕ್ಷಿತೈಹಿ, ಉಪಲಕ್ಷಿತೆಯ ತಲೆಯ ಮೇಲೆ ಜೋಡಿಸಲ್ಪಟ್ಟ ಕೈಗಳ ಅಗ್ರಭಾಗದಿಂದ ಕೂಡಿದ, ಹಿಂಗೆ ತಲೆ ಮೇಲೆ ಕೈ ಇಟ್ಟುಕೊಂಡು ಅಗ್ರಭಾಗದಿಂದ ಕೂಡಿದ, ಸ್ಮಿತೈಹಿ ಮುಖಾಬ್ಜೈಹಿ ಉಪಲಕ್ಷಿತೈ ಮಂದಹಾಸದಿಂದ ಕೂಡಿದ ಮುಖ ಕಮಲಗಳು ಉಳ್ಳ, ಸುರೇಂದ್ರೈಹಿ ದೇವೋತ್ತಮರಿಂದ, ತದ್ಗೀತಾ ಆ ಗಂಧರ್ವರು ಹಾಡಿದ, ತದ್ ಆ ಗಂಧರ್ವರಿಗೂ ಗೀತಾ ಹಾಡಿದ, ದಸದಿಷಣಾರ್ಯ ವರ್ಯಚರ್ಯ ಶ್ರೀ ಪೂರ್ಣಪ್ರಜ್ಞರೆಂಬ ಆಚಾರ್ಯ ಶ್ರೇಷ್ಠರ ಚರಿತ್ರೆಯನ್ನು ಆಶ್ರಾವಿ ಕೇಳಲ್ಪಟ್ಟಿತ್ತು. ಶ್ರವಣ ಕೇಳೋದು, ಆಶ್ರಾವಿ ಚೆನ್ನಾಗಿ ಎಲ್ಲರೂ ಕೇಳಿದರು, ಕೇಳಲ್ಪಟ್ಟಿತ್ತು. ಹೀಗೆ ಆಚಾರ್ಯರ ಅದ್ಭುತ ಚರಿತ್ರೆಗಳನ್ನು ಕೇಳಿ ಗುರುಗಳ ಸಾಕ್ಷಾತ್ ದರ್ಶನಕ್ಕೆ ದೇವತೆಗಳು ಬಂದಿದ್ದಾರೆ. ಗೀರ್ವಾಣೈರ್ ವಿಜಯ ಮಹೋತ್ಸವಸ್ಯ ಪೂಜಾಂ ಕುರ್ವಾಣೈರ್ ಅವಿರಳ ಸಂವಿದಸ್ತದಾನೀಂ ವಿಸ್ಮೇರೈರ್ ಮುನಿನಿಕರೋಪದೇವ ಯುಕ್ತೈಃ ಸುಸ್ಮೇರೈರ್ ಅತತಮವೇಕ್ಷಿತುಂ ಪ್ರಜಗ್ಮೇ. ಅತ ತದಾನೀಂ ಗಾನವನ್ನು ಕೇಳಿದ ನಂತರ ಆಗ
ಅವಿರಳ ಸಂವಿರಹ ವಿಜಯ ಮಹೋತ್ಸವಸ್ಯ ಪೂಜಾಂ ಕುರ್ವಾಣೈಹಿ. ಶ್ರೀ ಪೂರ್ಣ ಪ್ರಜ್ಞ ಆಚಾರ್ಯರ ದುರ್ವಾದಿ ವಿಜಯ ಮಹೋತ್ಸವದ ಸಮ್ಮಾನವನ್ನು ಮಾಡುತ್ತಿರುವ, ಅವರ ಗೌರವಿಸಿದರು ವಿಜಯ ಮಾಡಿದ್ದಕ್ಕೆ. ದುರ್ವಾದಿ ಕೆಟ್ಟ ಚಿಂತನೆ ಇರೋ, ಕೆಟ್ಟ ತತ್ವವನ್ನು ತಿಳಿದ ವಾದಿಗಳು ಅಂತ ಅರ್ಥ. ದುರ್ವಾದಿ ವಿಜಯ ಮಹೋತ್ಸವದ ಸಮ್ಮಾನವನ್ನು ಮಾಡುತ್ತಿರುವ ಸುಸ್ಮೇರೈಹಿ, ಸುಸ್ಮಿತ ಹಂಗಂದ್ರೆ ಮಂದಹಾಸದಿಂದ ಕೂಡಿದ ಸುಸ್ಮೇರೈಹಿ. ವಿಸ್ಮೇರೈಹಿ ವಿಸ್ಮಯ ಆಶ್ಚರ್ಯ ಕೂಡ ಆಶ್ಚರ್ಯಪೂರ್ಣರಾದ ಮುನಿ ನಿಖರ ಉಪದೇವಯುಕ್ತೈಹಿ, ಮುನಿಗಳ ನಿಖರ ಸಮೂಹ ಮತ್ತು ಉಪದೇವಯುಕ್ತೈಹಿ ಉಪದೇವತೆಗಳು ಗಂಧರ್ವಾದಿಗಳಿಂದ ಕೂಡಿದ ಗೀರ್ವಾಣೈಹಿ ದೇವತೆಗಳಿಂದ ತಮ್ ಅವೇಕ್ಷಿತುಂ ಪ್ರಜಗ್ಮೆ, ಆ ಮಧ್ವಾಚಾರ್ಯರನ್ನು ಅವೇಕ್ಷಿತುಂ ಈಕ್ಷಣ ಮಾಡೋದು, ನೋಡೋದು. ಅವೇಕ್ಷಿತಂ ಚೆನ್ನಾಗಿ ನೋಡೋದು, ಭಕ್ತಿಯಿಂದ ನೋಡೋದು. ಅವೇಕ್ಷಿತಂ ನೋಡುವುದಕ್ಕೆ ಪ್ರಜಗ್ಮೆ ಹೋಗೋಣವಾಯಿತು. ದೇವತೆಗಳು ಪೂರ್ಣ ಪ್ರಜ್ಞರನ್ನು ನೋಡಲು ಬಂದಿರುವ ಕ್ರಮ ಹೀಗೆ ಇದೆ ಹಂಗಂಬೋದನ್ನ 53ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಆದರ್ಶಂ ಗುಣಗಣ ದರ್ಶನೆ ಮುರಾರೇ ಸಚ್ಚಾಸ್ತ್ರಂ ರಚಿತಮಣೇನ ವರ್ಣಯಂತಹ ಪ್ರದ್ಯೋತೈರ್ ಉಡುಪದೇವೀಂ ಪ್ರಕಾಶಯಂತಹ ಪ್ರೈಕ್ಷಂತ ಪ್ರಚುರ ಮನೋವಿಲಾಸಮೇತೆ. ಮುರಾರೇಹೇ ಗುಣಗಣ ದರ್ಶನೆ ಆದರ್ಶಂ. ಮುರ ರಿಪುವಾದ, ಮುರ ಎಂಬ ಅರಸ, ರಾಜ, ರಾಕ್ಷಸ. ಮುರ ಎಂಬ ರಾಕ್ಷಸ, ಅವನ ರಿಪು ಹಾಗಂದ್ರೆ ಶತ್ರು. ರಿಪು ಅಂದ್ರೆ ಶತ್ರು. ಮುರ ಎಂಬ ಅಸುರನ ರಿಪುವಾದ ಶತ್ರುವಾದ ಶ್ರೀಹರಿಯ ಗುಣ ಸಮೂಹದ ತಿಳುವಳಿಕೆಯನ್ನು ಉಂಟು ಮಾಡುವ ವಿಷಯದಲ್ಲಿ ಕನ್ನಡಿಯಾದ ಆದರ್ಶ ಅಂದ್ರೆ ಕನ್ನಡಿ, ಮಿರರ್. ಅನೇನ ರಚಿತಂ, ಈ ಮಧ್ವ ಗುರುಗಳಿಂದ ರಚಿತವಾದ ಸಚ್ಚಾಸ್ತ್ರಂ ವರ್ಣಯಂತಹ ನಿರ್ದೋಷವಾದ ಸತ್ ಶಾಸ್ತ್ರವನ್ನು ವರ್ಣಿಸುತ್ತಿರುವ ಪ್ರದ್ಯೋತೈಹಿ ಉಡುಪದೈವೀಂ ಪ್ರಕಾಶಯಂತಹ, ತಮ್ಮ ಉಡು ಚಂದ್ರ ತಮ್ಮ ಪ್ರಕಾಶಗಳಿಂದ ನಕ್ಷತ್ರ ಸ್ಥಾನವಾದ, ಉಡುವಿಂದ ನಕ್ಷತ್ರನೂ ಉಂಟು, ನಕ್ಷತ್ರ ಸ್ಥಾನವಾದ, ನಕ್ಷತ್ರ ಎಲ್ಲಿ ಇದೆ? ಆಕಾಶದಲ್ಲಿ ಇದೆ. ಆಕಾಶವನ್ನು ಬೆಳಗಿಸುತ್ತಿರುವ, ಆ ಆಕಾಶಕ್ಕೆ ಬೆಳಕು ಕೊಡತಕ್ಕ ಶ್ರೀಹರಿಯ ಏತೆ ಈ ದೇವತೆಗಳು ಪ್ರಚುರ ಮನೋವಿಲಾಸಂ, ಶ್ರೀ ಪೂರ್ಣ ಪ್ರಜ್ಞರನ್ನು ಪ್ರೈಕ್ಷಂತ ನೋಡಿದರು. ಈಕ್ಷಂತ ನೋಡೋದು, ಪ್ರೈಕ್ಷಂತ ಚೆನ್ನಾಗಿ ನೋಡಿದರು, ಭಕ್ತಿ ಭಾವನೆಯಿಂದ ನೋಡಿದರು. ಹೀಗೆ ಬಂದ ದೇವತೆಗಳು ಆನಂದ ಚೈತ್ರನ್ನು ವಂದಿಸಿದರು, ನಮಸ್ಕರಿಸಿದರು. ನಾಕ್ರೀಂದ್ರಸ್ತಮವನಿ ಭಾಗಮಾವಸಂತಂ ಸುಶ್ಲೋಕೈರ್ ಅಪಿ ಭುವನಾನಿ ಭೂಷಯಂತಂ ನೇಮುಖಾದ್ ಉಪನಿಷದಿಂ ತದೈತರೇಯಂ ತದೈತರೇಯೀಂ ವ್ಯಾಖ್ಯಾಂತಂ ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯೆ. ಅವನಿ ಭಾಗಂ ಆವಸಂತಂ, ಅವನಿ ಹಂಗಂದ್ರೆ ಭೂಮಿ. ಅವನಿ ಭಾಗಂ ಆವಸಂತ, ಭೂಮಿಯ ಒಂದು ಜಾಗದಲ್ಲಿ ವಾಸ ಮಾಡುತ್ತಿರುವ. ವಸಂತ ಹಂಗಂದ್ರೆ ವಾಸ ಮಾಡ್ತಾ ಇರೋದು ಆ ವಸಂತ, ಅವರು ಶ್ರೇಷ್ಠರು, ಅದಕ್ಕೋಸ್ಕರ ಆ ವಸಂತ ವಾಸ ಮಾಡುತ್ತಿರುವ. ಸುಶ್ಲೋಕೈರಪಿ, ಒಳ್ಳೆಯ ಕೀರ್ತಿಗಳಿಂದಲೂ ಭುವನಾನಿ ಭೂಷಯಂತಾಂ, ಎಲ್ಲ ಲೋಕಗಳನ್ನು
ಅಲಂಕರಿಸುತ್ತಿರುವ ತದಾ ಆಗ ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯೆ ಬ್ರಹ್ಮಚಾರಿ ಆಶ್ರಮ, ಗೃಹಸ್ಥಾಶ್ರಮ ಮೊದಲಾದ ಜ್ಞಾನ ಭಕ್ತಿಯಾದಿಗಳಿಂದ ಉತ್ತಮರಾದ ಶಿಷ್ಯರ ಮಧ್ಯದಲ್ಲಿ ಏತೇತದ್ ಐತರೇಯೋಂ ಉಪನಿಷದಂ, ಆ ಪ್ರಸಿದ್ಧವಾದ ಐತರೇಯ ಉಪನಿಷತ್ತನ್ನು ವ್ಯಾಖ್ಯಾಂತಂ ತಂ ಪ್ರವಚನ ಮಾಡುತ್ತಿರುವ ಆ ಆಚಾರ್ಯರನ್ನು, ಮಧ್ವಾಚಾರ್ಯರನ್ನು ನಾಕೀಂದ್ರಾಹ, ನಾಕಂದ್ರ ಸ್ವರ್ಗ, ಇಂದ್ರಲೋಕ, ನಾಕೀಂದ್ರಾಹ ದೇವಶ್ರೇಷ್ಠರು, ಖಾತ್, ಖಾತ್ ಅಂದ್ರೆ ಆಕಾಶದಲ್ಲಿ ನಿಂತು, ನೇಮು ಅಲ್ಲಿಂದ ಆಕಾಶ ಮೇಲಿಂದ ನಮಸ್ಕರಿಸಿದರು. ಈ ಶ್ಲೋಕನ ಒಂದು ನಾರಾಯಣ ಪಂಡಿತಾರ್ಯರು ರಚನೆ ಮಾಡುವಂತಾಲ ಮಧ್ವಾಚಾರ್ಯರು ಮಹಿಮೆಗಳನ್ನು ವರ್ಣಿಸುತ್ತಾ ಇರುವಾಗ ಮೇಲಿಂದ ಅವರು ನಮಸ್ಕಾರ ಮಾಡಿದರು ಆಕಾಶದಿಂದ ಹಂಗಂತೇಳಿ ತಿಳಿಸಿದ್ದಾರೆ. ಅದಕ್ಕೋಸ್ಕರ ನಾವು ಮಾತ್ರ ಒಂದೊಂದು ಶಬ್ದಗಳನ್ನು ದೇವತೆಗಳು ಕೇಳ್ತಾ ಇರ್ತಾರೆ. ಒಳ್ಳೆ ಶಬ್ದಗಳು ಮಾತಾಡಿದರೆ ದೇವತೆಗಳು ಅನುಗ್ರಹ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಕೆಟ್ಟ ಶಬ್ದ ಆಡಿದರೆ ಅದನ್ನೇ ತಥಾಸ್ತು ಅಂತ ಹೇಳಿಬಿಡ್ತಾರೆ. ಆಚಾರ್ಯರನ್ನು ದೇವತೆಗಳು ಆಕಾಶದಲ್ಲಿ ನಿಂತು ಹೇಗೆ ಪೂಜಿಸಿದರು ಹಂಗಂತ ತಿಳಿಸ್ತಾರೆ. ಶ್ರೀಮಂತಂ ಸಚಿವದನಂ ಕುಶೇಷಯಾಕ್ಷಂ ಗಂಭೀರ ಸ್ವನರಮತಿ ದಿವ್ಯ ಲಕ್ಷಣಾಢ್ಯಂ ಪಶ್ಯಂತಲ್ ಸ್ವಗುರುಮತಾರ್ಚಿಚನ್ ಅತಾರ್ಚಯನ್ ಕೃತಾರ್ಥಃ ವಾಣ್ಯಾತಂ ಹರಿರತಿ ಪೂರ್ಣ ಕಾಮಮೇತೆ. ಸ್ವಗುರುಮತಾರ್ಚಿಚನ್ ಕೃತಾರ್ಥಃ ಅಂತ ಒಂದು ಪಾಠ ಇದೆ. ಇನ್ನೊಂದು ಸ್ವಗುರುಂ ಅತಾರ್ಚಯನ್ ಕೃತಾರ್ಥಃ ಅಂತ ಕೂಡ ಒಂದು ಪಾಠ ಇದೆ. ವಾಣ್ಯಾತಂ ಹರಿರತಿ ಪೂರ್ಣ ಕಾಮಮೇತೆ. ಶ್ರೀಮಂತಂ, ಶ್ರೀ ಅಂದ್ರೆ ಕಾಂತಿ, ಕಾಂತಿ ಪೂರ್ಣರ, ಮಂತಂ ಅಂದ್ರೆ ಭಾಗ್ಯವಂತ, ಕಾಂತಿ ಪೂರ್ಣರಾದ, ಕಾಂತಿ ತುಂಬಿರುವ, ಆನಂದ ಭಾಗ್ಯ ಪೂರ್ಣರಾದ, ಸಸಿವದನಂ ಚಂದ್ರನಂತೆ, ಹುಣ್ಣಮಿ ಚಂದ್ರನಂತೆ ಮುಖವುಳ್ಳ, ಕುಶೇಷಯಾಕ್ಷಂ ತಾವರೆ ಹೂವಿನಂತಹ ಕಣ್ಣುಗಳುಳ್ಳ, ಅಕ್ಷಂ ಅಂಗದ ಕಣ್ಣು, ಕುಶೇಷಯಾಕ್ಷಂ ತಾವರೆ ಹೂವಿನಂತಹ ಕಣ್ಣುಗಳುಳ್ಳ, ಗಂಭೀರ ಸ್ವರಂ, ಗಂಭೀರ ಸ್ವರಂ ಕೂಡ ಒಂದು ಪಾಠ ಇದೆ. ಗಂಭೀರವಾದ ಧ್ವನಿಯುಳ್ಳ ಗಂಟಲು, ಅತಿ ದಿವ್ಯ ಲಕ್ಷಣಾಢ್ಯಂ ದೇವತೆಗಳನ್ನು ಮೀರಿಸಿದ ಅಲೌಕಿಕವಾದ ದೇಹ ಲಕ್ಷಣಗಳು ಉಳ್ಳ ದೇವತೆಗಳೆಲ್ಲರೂ ಅಷ್ಟು ಲಕ್ಷಣವಾಗಿರೋರಂತ. ಅಲೌಕಿಕವಾಗಿ ಹೇಳಂತಲ್ಲ, ದೇವತೆಗಳನ್ನು ಮೀರಿಸಿದ ದೇಹ ಲಕ್ಷಣಗಳುಳ್ಳ 32 ಲಕ್ಷಣ ಇರೋ ಒಂದೇ ದೇವತೆ ವಾಯುದೇವರು ತಾನೆ, ಮಧ್ವಾಚಾರ್ಯರು ಅಕ್ಷರಗಳು ಉಳ್ಳ, ಸ್ವಗುರುಂ ಪಶ್ಯಂತಹ ತಮ್ಮ ಗುರುಗಳಾದ ಶ್ರೀ ಮಧ್ವಾಚಾರ್ಯರನ್ನು ನೋಡುತ್ತಿರುವ, ಕೃತಾರ್ಥಃ ಏತೆ ಧನ್ಯರಾದ ಈ ದೇವಶ್ರೇಷ್ಠರು, ಏತೆ ಈ ದೇವಶ್ರೇಷ್ಠರು, ಕೃತಾರ್ಥಃ ಧನ್ಯರಾದ ಶ್ರೇಷ್ಠರು, ಅಥ ಅನಂತರ ಹರಿರ ಅತಿ ಪೂರ್ಣ ಕಾಮಂ ಶ್ರೀಮನ್ನಾರಾಯಣನ ನಿತ್ಯ ಅಪರೋಕ್ಷದಿಂದ ಉಂಟಾದ ಆನಂದದಿಂದ ಆಸಕ್ತಿಯಿಂದ ಪೂರ್ಣವಾದ ಇಷ್ಟಾರ್ಥವುಳ್ಳ ಆ ಶ್ರೀ ಮಧ್ವಾಚಾರ್ಯರನ್ನು ವಾಣ್ಯ ಆರ್ಚಿಚನ್ ಮಾತಿನಿಂದ ಪೂಜಿಸಿದರು, ಅರ್ಥಾತ್ ಸ್ತುತಿಸಿದರು, ಸ್ತೋತ್ರ ಮಾಡಿದರು ಹಂಗಂತ ಅರ್ಥ. ಮುಂದೆ ದೇವತೆಗಳು ಹೇಳಿದ ಸ್ತೋತ್ರ ರೂಪವಾದ ವಚನ ಹೀಗೆ ಇದೆ 56ನೇ ಶ್ಲೋಕದಲ್ಲಿ. ಅಹರೋ ದುರಾಗಮತನು ಸ್ವಗೋಗ ಸಗೋಗಣೈ ಅಕರೋರ್ ಮುಕುಂದ ಗುಣ ವೃಂದ ದರ್ಶನಂ ಅದಯಶ್ಚತುರ್ದಶ ಜಗಂತಿ ಸದ್ಗುಣೈಃ ಶರಣಂ ಗುರೋ ಕರುಣಯಾಪಿ ನೋ ಭವೇ. ಹೇ ಗುರು ಸ್ವಾಮಿ, ಗುರುಗಳಾದ ಪೂರ್ಣ ಪ್ರಜ್ಞಾ ಆಚಾರ್ಯರೇ, ನೀವು ಸ್ವಗೋಗಣೈಹಿ ನಿಮ್ಮ ಮಾತುಗಳೆಂಬ ಕಿರಣ ಸಮೂಹಗಳಿಂದ ದುರಾಗಮ ತಮಃ
ದುಷ್ಟ ಶಾಸ್ತ್ರವೆಂಬ ಕತ್ತಲೆಯನ್ನು, ತಮಃ ಅಂದ ಕತ್ತಲೆ, ದುರಾಗಮ ಕೆಟ್ಟ ಶಾಸ್ತ್ರ ಎಂಬ ಕತ್ತಲೆಯನ್ನು, ದುಷ್ಟ ಶಾಸ್ತ್ರವೆಂಬ ಕತ್ತಲೆಯನ್ನು ಅಹರಹ ಪರಿಹರಿಸಿದ್ದಿರಿ. ಮುಕುಂದ ಗುಣ ವೃಂದ ದರ್ಶನಂ, ಮುಕ್ತಿ ಪ್ರಧಾನನಾದ ಶ್ರೀಮನ್ನಾರಾಯಣನ ಜ್ಞಾನಾನಂದಾದಿ ಗುಣ ಸಮೂಹ ನೋಡುವಿಕೆಯನ್ನು, ತೋರಿಸುವಿಕೆಯನ್ನು, ಪ್ರತಿಪಾದನೆಯನ್ನು ಮಾಡಿದ್ದೀರಿ. ಸದ್ಗುಣೈಗಿ, ನಿರ್ದೋಷವಾದ ನಿಮ್ಮ ಗುಣಗಳಿಂದ ಚತುರ್ದಶ ಜಗಂತಿ ಅಜಯ, 14 ಲೋಕಗಳನ್ನು, 14 ಲೋಕಗಳ ಜನರನ್ನು ಮೀರಿ ಇದ್ದೀರಿ ನೀವು. ಕರುಣೆಯಾಪಿ, ಕೇವಲ ನಮ್ಮ ಮೇಲಿನ ಕರುಣೆಯಿಂದ ಆದರೂ, ಕೇವಲ ನಮ್ಮ ಮೇಲಿನ ಕರುಣೆಯಿಂದಲಾದರೂ, ನಹ ನಮಗೆ, ನ ಅಂದ್ರೆ ಇಲ್ಲ, ನಹ ಒಂದು ವಿಸರ್ಗ ಹಾಕಿದ್ರೆ ನಹ ನಮಗೆ ಅಂತ ಅರ್ಥ. ಅಲ್ಲಿ ಸಂಸ್ಕೃತದ ಬ್ಯೂಟಿ ನೋಡ್ರಿ. ನ ಅಂದ್ರೆ ಇಲ್ಲ, ನಹ ಅಂದ್ರೆ ನಮಗೆ, ಒಂದು ವಿಸರ್ಗ ಹಾಕಿದ್ರೆ ನಮಗೆ ಅಂತ ಆಗ್ತದೆ. ಆ ವಿಸರ್ಗ ತೆಗೆದುಬಿಟ್ಟಿದ್ರೆ ನ ಇಲ್ಲ. ಶರಣಂ ಭವೇಹೇ, ರಕ್ಷಕರಾಗಿ ಇರಿ ಹಂಗಂತೇಳ್ತು ಪ್ರಾರ್ಥನೆ ಮಾಡಿದ್ದಾರೆ. ಹನುಮ, ಭೀಮ, ಮಧ್ವ ಅವತಾರಗಳಲ್ಲಿ ಭಕ್ತರ ಇಷ್ಟಗಳನ್ನು ಪೂರೈಸಿದ ಮುಖ್ಯ ಪ್ರಾಣರೇ, ನಿಮಗೆ ನಮೋ ನಮಃ ಹಾಗಂತೇಳ್ತು ಈ ಶ್ಲೋಕದಲ್ಲಿ ಹೇಳ್ತಾರೆ. 57ನೇ ಶ್ಲೋಕದಲ್ಲಿ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮ ನಿಮಗಾಹ, ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ, ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್, ನಮಃ ಶ್ರೀಮನ್ಮಧ್ವ ಪ್ರತಿ ಸುಧಸನ್ನೋ ಜಯ ಜಯ. ಈ ಶ್ಲೋಕಗಳನ್ನ 3 ಬಾರಿ ಹೇಳೋ ಒಂದು ಸಂಪ್ರದಾಯ ಇದೆ. ಪ್ರಾಣೇಶ, ಪ್ರಾಣ ಈಶ, ನಮ್ಮ ಒಬ್ಬೊಬ್ಬರು ಪ್ರಾಣದ ಒಳಗನ್ನು ಈಶನಾಗಿ ಇದ್ದು ಆ ವಾಯುದೇವರು ಹಂಸಸ್ಸೋಹಂ 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 ಅಂತ ಹೇಳ್ತು. ಒಳ್ಳವಳಾದ್ರೂ ಸರಿ, ಕೆಟ್ಟವನಾದ್ರೂ ಸರಿ, ನಾಯ ಆದ್ರೂ ಸರಿ, ನರಿಯ ಸಿಂಹವಾದ್ರೂ ಸರಿ, ಹತ್ತಿ ಆದ್ರೂ ಸರಿ, ಯಾಣೆ ಆದ್ರೂ ಸರಿ, ಯಾವುದೋ ಪ್ರಾಣ ಆದ್ರೂ ಸರಿ, ಸಮಸ್ತ ಜೀವರಿಗೆ ಇಂದ್ರಿಯಗಳಿಗೆ ನಿಯಾಮಕರಾದ ವಾಯುದೇವರೇ, ನೀವು ಪ್ರಣತ ವಿಭವಾಯ, ಬಾಗಿ ನಮಿಸಿದ ಸಜ್ಜನರ, ಪ್ರಣತ ಅಂದ್ರೆ ನಮಸ್ಕಾರ ಮಾಡೋದು, ನತ ಅಂದ್ರೆ ನಮಸ್ಕಾರ ಮಾಡೋದು, ಪ್ರಣತ ಚೆನ್ನಾಗಿ ನಮಸ್ಕಾರ ಮಾಡೋದು. ಪ್ರಣತ ವಿಭವಾಯ, ಬಾಗಿ ನಮಿಸಿದ ಸಜ್ಜನರ ಜ್ಞಾನಾದಿ ಐಶ್ವರ್ಯಕ್ಕೋಸ್ಕರ ಅವನಿಂ ಅಗಾಹ, ಅವನಿಂ ಭೂಮಿಯನ್ನು ಅಗಾಹ ಸೇರಿದಿರಿ. ತೇ ನಮಃ, ನಿಮಗೆ ನಮ್ಮ ನಮಸ್ಕಾರ. ಸ್ವಾಮಿನ್ ರಾಮಪ್ರಿಯತಮ, ಸರ್ವ ಒಡೆಯನಾದ ಈ ಜಗತ್ತೊಡೆಯನಾದ ಜಗದೊಡೆಯನಾದ ಶ್ರೀರಾಮನಿಗೆ ಅತ್ಯಂತ ಪ್ರಿಯರಾದ ಗುರುಗುಣ ಹನುಮನ್, ಗುರುಗುಣ, ಗುರು ಅಂದ್ರೆ ದೊಡ್ಡದು, ಗುಣ ಉತ್ಕೃಷ್ಟವಾದ ಗುಣಗಳುಳ್ಳ ಹನುಮಂತ ದೇವರೇ, ತೇ ನಿಮಗೆ ನಮಃ ನಮಸ್ಕಾರವು. ಪ್ರಬಲತಮ, ಬಲ ಬಲಿಷ್ಠ, ಪ್ರಬಲತಮ ಅತ್ಯಂತ ಬಲಶಾಲಿಗಳಾದ, ಕೃಷ್ಣೇಷ್ಟ ಶ್ರೀ ಕೃಷ್ಣನಿಗೆ ಪ್ರಿಯರಾದ, ತುಂಬ ಇಷ್ಟವಾದವರು ನೀವು. ಭೀಮ, ಎಲೈ ಭೀಮಸೇನ ದೇವರೇ, ತುಭ್ಯಂ ನಮಃ, ನಿಮಗೂ ನಮಸ್ಕಾರ. ಕೃಷ್ಣೇಷ್ಟ ವೇದವ್ಯಾಸರಿಗೆ ಪ್ರಿಯರಾದ ಭಗವನ್, ಷಡ್ಗುಣ ಐಶ್ವರ್ಯ ಸಂಪನ್ನರಾದ ಭಗವಾಂತ ಪರಮಾತ್ಮನಿಗೆ ಯಾಕೆ ಕಲಿತೇವು ಅಂತ ಹೇಳಿದ್ರೆ, ಷಡ್ಗುಣ ಐಶ್ವರ್ಯ ತುಂಬಿದವ, ಸಂಪನ್ನವ, ಪೂರ್ತಿಯಾಗಿರವ, ಅದಕ್ಕೋಸ್ಕರ ಭಗವನ್ ಹಂಗಂತ ಕಲಿತಾರೆ. ಶ್ರೀಮನ್ಮಧ್ವ, ಕಾಂತಿಪೂರ್ಣರಾದ ಶ್ರೀ ಮಧ್ವಾಚಾರ್ಯರೇ, ತೇ ನಮಃ, ನಿಮಗೆ ನಮಸ್ಕಾರ. ನಹ ಸುದೃಶಂ ಪ್ರದಿಶ, ನಮಃ ನಹ ನಮಗೆ, ಸುದೃಶಂ ಒಳ್ಳೆಯ ಜ್ಞಾನ, ದೃಶಂ ದೃಷ್ಟಿ ನೋಡೋದು, ಸುದೃಶಂ ಒಳ್ಳ ಲೋಚನ, ಅರ್ಥಾತ್ ಒಳ್ಳೆಯ ಜ್ಞಾನವನ್ನು ನೋಡಿ, ಜ್ಞಾನವನ್ನು ಪ್ರತ್ಯಕ್ಷವಾಗಿ ತಿಳ್ಕೊಂಬೋ ಲೋಚನವನ್ನು, ಪರೋಕ್ಷ ಅಂತ ಹೇಳಿದ್ರೆ
ಪುಸ್ತಕಗಳ ನೋಡಿ ಓದಿ ತಿಳ್ಕೊಬಹುದು. ಅಪರಕ್ಷ ಅಂತ ಹೇಳಿದ್ರೆ ಭಗವಂತನ ನೇರ ಕಂಡು ತಿಳ್ಕೊಬಹುದು. ಅಪರೋಕ್ಷ ಜ್ಞಾನಿ ಅಂತ ಹೇಳ್ತಾರೆ. ಈ ಒಳ್ಳೆ ಜ್ಞಾನ ಲೋಚನ ಬಂದು ಶಾಸ್ತ್ರನ ನೀವು ತಿಳ್ಕೊಂಡು ಧ್ಯಾನ ಎಲ್ಲ ಮಾಡಿದ್ರೆ ತಾನೇ, ಒಳ್ಳೆ ಆಸನ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ತಾನೇ ಅಪರೋಕ್ಷ ಜ್ಞಾನ ಬರೋದು. ಹಂಗಂದ್ರೆ ನಾವು ತಿಳಿಬೇಕು. ಒಳ್ಳೆ ಜ್ಞಾನ ಲೋಚನವನ್ನು ಸುದರ್ಶನವನ್ನು ಕೊಡಿರಿ ಪ್ರಾರ್ಥನೆ ಮಾಡ್ತಾರೆ. ಜಯ ಜಯ, ನೀವು ಜಯಶಾಲಿಗಳಾಗಿರಿ, ಸರ್ವ ಉತ್ಕೃಷ್ಟರಾಗಿರಿ, ದುರ್ದರ್ಶನ ಜನರನ್ನು ದುರ್ದರ್ಶನಗಳನ್ನು ಸೋಲಿಸಿರಿ, ಅದೆಲ್ಲ ಸೋಲಿಸಿರಿ, ನಾಶ ಮಾಡ್ರಿ ಹಂಗಂತ ಹೇಳ್ತು ಪ್ರಾರ್ಥನೆ ಮಾಡ್ತಾರೆ. ಈ ಹಾಡು ಬಂದು ಪದ್ಯ ಬಂದು ರಸೈ ರುದ್ರೈಹಿ ಚಿನ್ನ ಯಮನ ಸಬಲ ಗಹ ಶಿಖರಿಣಿ. ಈ ಲಕ್ಷಣದಂತೆ ಇಲ್ಲಿ ಶಿಖರಿಣಿ ವೃತ್ತ ಹಂಗಂಬ ಒಂದು ವೃತ್ತದಲ್ಲಿ ಇದನ್ನ ಬಂದು ಎಲ್ಲ ಮಾಡ್ತಾರೆ. ಈ ರೀತಿ ಸ್ತುತಿಸಿ ಸ್ತೋತ್ರ ಮಾಡಿ ದೇವತೆಗಳು ಆಚಾರ್ಯರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದರು ಹಾಗಂತ ಹೇಳುತ್ತಾ ನಾರಾಯಣ ಪಂಡಿತಾಚಾರ್ಯರು ಇತಿ ಎಂಬ ಪದದಿಂದ ಮಹಾಕಾವ್ಯವನ್ನು ಸಮಾಪ್ತಿಗೊಳಿಸುತ್ತಾರೆ. ಇತಿ ನಿಗದಿತವಂತಸ್ತತ್ರ ಬೃಂದಾರ ಕೇಂದ್ರ ಗುರು ವಿಜಯಮಹಂ ತಂ ಲಾಲಯಂತೋ ಮಹಾಂತಂ ಪೌರುಷುರಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದೈತವರಿಷ್ಠೆ ಶ್ರೀಮದಾನಂದ ತೀರ್ಥೆ. ಈ ಶ್ಲೋಕವನ್ನು 3 ಬಾರಿ ಹೇಳೋ ಸಂಪ್ರದಾಯ ಇದೆ. ಇತಿ ನಿಗದಿತವಂತಹ, ಹಿಂದೆ ಹೇಳಿದಂತೆ ಸ್ತೋತ್ರ ಮಾಡಿದ ಮಹಾಂತಂ ತಂ ಗುರು ವಿಜಯಮಹಂ, ಶ್ರೇಷ್ಠವಾದ ಆ ಗುರುಗಳ ವಿಜಯ ಮಹೋತ್ಸವವನ್ನು ಲಾಲಯಂತಹ ಸಮ್ಮಾನಿಸುತ್ತಿರುವ, ಗೌರವಿಸುತ್ತಿರುವ, ಪ್ರಶಸ್ತಿ ಬಿರುದು ಕೊಟ್ಟುತ್ತಿರುವ ಬೃಂದಾರ ಕೇಂದ್ರ ದೇವಶ್ರೇಷ್ಠರು ಹರಿದೈತವರಿಷ್ಠೆ ಶ್ರೀಮನ್ನಾರಾಯಣನ ಭಕ್ತರಲ್ಲಿ ಶ್ರೇಷ್ಠರಾದ ತತ್ರ ಶ್ರೀಮದ್ ಆನಂದ ತೀರ್ಥೆ ಆ ಶ್ರೀ ಮಧ್ವಾಚಾರ್ಯರ ಮೇಲೆ ತತ್ರ ಆಕಾಶದಲ್ಲಿಂದ ಅಖಿಲ ದೃಶ್ಯಂ, ಅಖಿಲ ಈ ಬ್ರಹ್ಮಾಂಡ ಎಲ್ಲರೂ ಸಕಲ ಜೀವರಾಶಿಗಳು ನೋಡಲು ಯೋಗ್ಯ ದೃಶ್ಯಂ, ನೋಡಲು ಯೋಗ್ಯವಾದ ಸುಗಂಧಂ ಸುವಾಸನೆಯುಳ್ಳ ಪುಷ್ಪವಾರಂ ಪುಷ್ಪ ಸಮೂಹವನ್ನು, ಹಾಗೆ ಕುಡೆಯಾಗಿ ಪಾತ್ರೆಯಾಗಿ ಈ ವೇಣುವಳಿ ಮಾಡಿದ್ದ ಇದು ಕೂಡ ಅಂತ ತಮಿಳಲ್ಲಿ ಹೇಳ್ತಾರೆ. ಅದರಲ್ಲಿ ಸಮೂಹವನ್ನು ಪುಷ್ಪ ಸಮೂಹವನ್ನು ಪೌರುಷು ಮಳೆ, ಒಳ್ಳೆ ಜೋರ್ ಮಳೆ ಸುರಿದ್ರೆ ಹೆಂಗ ನೀರು ಸುರಿಯೋದೋ ಅದೇ ರೀತಿಯಲ್ಲಿ ಆ ಪುಷ್ಪಗಳನ್ನು ಮಧ್ವಾಚಾರ್ಯರ ಮೇಲೆ ಸುರಿಸಿದರು ಹಂಗಂತೇಳಿಟ್ಟು ಈ 16ನೇ ಅಧ್ಯಾಯವನ್ನು ಮುಗಿಸಿದ್ದಾರೆ. ಇತಿ ಶ್ರೀಮತ್ ಕವಿಕುಲ ತಿಲಕ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಶ್ರೀಮತ್ ಸುಮಧ್ವ ವಿಜಯೇ ಮಹಾಕಾವ್ಯೆ ಆನಂದಾಂಕೆ 16 ಸರ್ಗ ಹಂಗಂತ ಹೇಳಿಟ್ಟು ಇಲ್ಲಿ ಮುಗಿಸಿದ್ದಾರೆ. ಅದಕ್ಕೆ ಮೇಲೆ ಬಂದು ಆಚಾರ್ಯರಿಗೆ ಅನಂತರ ಆಚಾರ್ಯರ ಶಿಷ್ಯರಿಗೆ ಸತ್ ಸಂಪತ್ ಪ್ರದಾಯವನ್ನು ಸತ್ ಸಂಪ್ರದಾಯವನ್ನು ಉಪದೇಶಿಸಿ ಪದ್ಮನಾಭ ತೀರ್ಥರಿಗೂ ಉಪದೇಶವನ್ನು ಮಾಡಿ ಅವರನ್ನು ಇಲ್ಲೇ ಇರುವಂತ ಹೇಳಿ ತಾನು ಬದರಿಗೆ ಹೊರಟವರು. ಅಷ್ಟಮಠಗಳ ಮೂಲಯತಿಗಳು ಕೆಲವರು ಅವರ ಜೊತೆಗೆ ಗಂಗೆಯವರೆಗೆ ಹೋದರು. ಅನಂತರ ಆಚಾರ್ಯರು ಹಿಮಾಲಯದ ಆಚೆಯ ತಪ್ಪಳಲ್ಲಿರುವ ಮೇಲೆ ಏರಿ ಹತ್ತಿ ಬೆಟ್ಟದ ಮೇಲೆ ಹತ್ತಿ, ಹಿಮಾಲಯ ಬೆಟ್ಟದ ಮೇಲೆ ಹತ್ತಿ ಹಾಗೆ ಮೇಲೆ ಕೆಳಗೆ ಹೋದ್ರೆ ಹಳ್ಳದನ ತಪ್ಪಳಲ್ಲಿಂದ ಹಳ್ಳ,
ತಪ್ಪಲಲ್ಲಿರುವ ದೊಡ್ಡ ಬದರಿಯಲ್ಲಿ ಇರುವ, ನಾವು ನೋಡೋದು ಬದರಿ ಕ್ಷೇತ್ರ ಒಂದು ಬದರಿ ವಿಶಾಲ್, ಬದರಿ ವಿಶಾಲ್ ಅದು, ಅದಕ್ಕೆ ಮೇಲೆ ದೊಡ್ಡ ಬದರಿ ಅಂತ ಒಂದು ಇದೆ. ತಪ್ಪಲೆಯಲ್ಲಿ ಇರುವ ದೊಡ್ಡ ಬದರಿಯಲ್ಲಿರುವ ತಮ್ಮ ಗುರುಗಳಾದ ಶ್ರೀ ವೇದವ್ಯಾಸರ ಸನ್ನಿಧಿಯನ್ನು ಸೇರಿ ಮನುಷ್ಯಮಾನದಿಂದ 36,000 ವರ್ಷಗಳವರೆಗೆ ಅಲ್ಲಿಯೇ ಇರುತ್ತಾರೆ ಹಂಗಂತೇಳಿಟ್ಟು ತಿಳಿಸಿದ್ದಾರೆ. ಶ್ರೀಮತ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯ ವಿಜಯಂತೆ ತಮಾಂ. ಈ ಶ್ಲೋಕ ಬಂದು ನಣಂ ಅಯುತೇಯಂ ಮಾಲಿನಿ ಭೋಗಿಲೋಕೈಹಿ ಎಂಬ ಲಕ್ಷಣದಂತೆ ಇಲ್ಲಿ ಮಾಲಿನಿ ವೃತ್ತ ಅಂತ ಹೇಳ್ತಾ ಇದನ್ನ ಕರೀತಾರೆ. ಕನಸಿಲಿ ನಾವೆಲ್ಲ ಮಾಡಿದ್ರೆ ಸಮರ್ಪಣೆ ಮಾಡೋಂತೆಲ್ಲ ಹೂ ಮಂತ್ರಾಕ್ಷತೆ ಬಂದು ಹಾಕ್ತೇವು. ಅದೇ ರೀತಿಯಲ್ಲಿ ಹೀಗೆ ಶ್ರೀಮನ್ ನಾರಾಯಣ ಪಂಡಿತಾಚಾರ್ಯರು ಕಾವ್ಯದ ಕೊನೆಯಲ್ಲಿ ಪುಷ್ಪವೃಷ್ಟಿಯಿಂದ ದೇವತೆಗಳು ಪೂಜಿಸಿದ್ದನ್ನು ಮಂಗಳ ರೂಪವಾಗಿ ವರ್ಣಿಸಿ ಗ್ರಂಥವನ್ನು ಪೂರ್ತಿಗೊಳಿಸಿರುತ್ತಾರೆ ಹಾಗಂತ ಹೇಳಿದ್ದಾರೆ. ಈ ಟಿಪ್ಪಣಿ ಒಂದು ಆಚಾರ್ಯ ಸಾನೂರು ಭೀಮಭಟ್ಟ ಅವರಿಂದ ರಚಿತವಾಯಿತು. ಕರ್ನಾಟಕ ಭಾಷಾ ಅನುವಾದವು ಇಲ್ಲಿ ಸಮಾಪ್ತವಾಯಿತು, ಮುಗಿಯಿತು. ಈ ಶ್ರೀಮತ್ ಸುಮಧ್ವ ವಿಜಯ ಗ್ರಂಥವು ಕೂಡ ಈ 16ನೇ ಸರ್ಗ ಕೂಡ ಸಮಾಪ್ತವಾಗಿದೆ. ಈ ಆನಂದ ತೀರ್ಥವರದ ಗೋವಿಂದ ಗೋವಿಂದ, ಎಲ್ಲರೂ ಹೇಳ್ರಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು, ಆನಂದ ತೀರ್ಥವರದ ಗೋವಿಂದ ಗೋವಿಂದ, ಆನಂದ ತೀರ್ಥವರದ ಗೋವಿಂದ ಗೋವಿಂದ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಅವಶ್ಯ ಈ ಪರ್ವಕಾಲ ನವರಾತ್ರಿ, ಮಧ್ವ ನವರಾತ್ರಿ, ಇದರಲ್ಲಿ ಈ ಮಧ್ವ ನವರಾತ್ರಿಯಲ್ಲಿಯೇ ಭೀಷ್ಮಾಷ್ಟಮಿ, ರಥಸಪ್ತಮಿ, ಮಧ್ವನವಮಿ, ಕೊನೆ ಮೂರು ದಿನನೂ ವೈಭವ. ನಮಗೆ ನಾವು ಸಂಕ್ರಾಂತಿ ಅಂತ ಮಕರ ಸಂಕ್ರಾಂತಿ ಅಂತ ಸಕ್ಕರೆ ಪೊಂಗಲ್ ಮಾಡ್ತೇವು. ಅದರ ಮಾಧ್ವರಿಗೆಲ್ಲ ಈ ಪೊಂಗಲ್ ಎಂಬುದು ರಥಸಪ್ತಮಿ ದಿನತನ ಮಾಡೋದು. ಏಕಚಕ್ರ ಹಾಕಿ ರಂಗೋಲಿ ಆಮೇಲೆ ರಥ ಹಾಕಿ ರಂಗೋಲಿಯಲ್ಲಿ ಹಾಕಿ ಅದನ್ನು ಬಂದು ಅಲ್ಲಿ ಇಟ್ಟು ಇದು ಮಾಡಿ ಪ್ರಸಾದ ತಯಾರಿಸಿ ಪೊಂಗಲ್ ತಯಾರಿಸಿ ಮಾಡ್ತೀವಿ. ಪೊಂಗಲೋ ಪೊಂಗಲ್ ಪೊಂಗಲೋ ಪೊಂಗಲ್, ತಮಿಳುನಾಡಿರೋ ಕಾರಣ ಪೊಂಗಲೋ ಪೊಂಗಲ್ ಪೊಂಗಲೋ ಪೊಂಗಲ್ ಪೊಂಗಲೋ ಪೊಂಗಲ್ ಅಂತ ಎಲ್ಲ ಸ್ಮರಣೆ ಮಾಡಿ ಅದರಿಂದ ಕೂಡ ಆ ಕಬ್ಬು ಒಂದು ತೆಗೆದು ನೈವೇದ್ಯ ಮಾಡಿ ಶ್ರೀಹರಿಗೆ, ಇನ್ನೂ ಒಂದು ತೆಗೆದು ಸದ್ಬ್ರಾಹ್ಮಣರಿಗೆ ಎಲ್ಲ ಅಡಿಕೆ ತೆಂಗಿನಕಾಯಿ ದಕ್ಷಿಣ ಸಹಿತವಾಗಿ ಕಬ್ಬಿನ ದಾನ ಕೂಡ ಕೊಡಬೇಕು ಹಾಗಂತೇಳಿಟ್ಟು ನಾವು ಇಲ್ಲಿ ಸೂಚನೆ ಮಾಡ್ತೇವೆ. ಅವಶ್ಯ ಎಲ್ಲರೂ ಇದನ್ನು ಕೇಳ್ರಿ, ಎಲ್ಲರಿಗೂ ಹಂಚಿರಿ. ನನ್ನ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿರಿ. ದಂಡಿಯ ವಿಷಯದಲ್ಲಿ ಹೇಳ್ತಾ ಇದ್ದಾನೆ ನಾನು. ಆಲ್ಮೋಸ್ಟ್ ಪ್ರತಿ ದಿನವೋ ಇಲ್ಲ ಒಂದು ದಿನ ಬಿಟ್ಟು ಒಂದು ದಿನವೋ ಏದಾರು ಒಂದು ವಿಷಯ ನಿಮಗೆ ಕೂಡ ಹೇಳಿಕಿಂತ ಇದ್ದಾನೆ. ಆಕ್ಚುಲ ಈ ಗುರುದಕ್ಷಿಣೆ ಅಂತ ಹೇಳ್ತಾರೆ. ಯಾಕೆ ಗುರುದಕ್ಷಿಣೆ ಕೊಡಬೇಕು ಹಂಗಂತೇಳಿದ್ರೆ, ಅಂದ್ರಲ್ಲ ದೇ ಆರ್ ನಾಟ್ ಪೈಡ್ ಸರ್ವೆಂಟ್ಸ್ ಅಂಡ್ ಎವರಿ ನೆನೆಸಿದ್ದಾರೆ. ಹಂಗಿಲ್ಲ. ಗುರುದಕ್ಷಿಣೆ ಎಂಬುದು ನೀವು ಏನು ಗುರುಗಳು ನಿಮಗೆ ಪಾಠ ಹೇಳಿಸಿಕೊಡ್ತಾರೆಯೋ ಅದನ್ನ ತಪ್ಪಿ ಇಲ್ಲಂಗ ಅವ್ರಿಗೆ ಇವತ್ತು ಹೇಳಿಕೊಟ್ಟ ಪಾಠ ನಾಳೆ ಅದನ್ನ ಆ ಗುರುವಿಗೆ ನೀವು ಅರ್ಥ ಅನುಸಂಧಾನ ಕೂಡ ನೀವು ಸಮರ್ಪಣೆ ಮಾಡಬೇಕು. ಆ ಸಮರ್ಪಣೆ ಹೇಗೆ ಇರಬೇಕು ಹಂಗಂತ ಹೇಳಿದರೆ, ನಿಮ್ಮ ಗುರುಗಳು ನಿಮಗೆ ಹೆಂಗ ಅನ್ವಯ ಮಾಡಿದ್ರು, ಹೆಂಗ ಪದಚ್ಛೇದ ಮಾಡಿದ್ರು, ಹೆಂಗ ಅನ್ವಯ ಮಾಡಿದ್ರು, ಹೆಂಗ ತಾತ್ಪರ್ಯನ ಹೇಳಿದ್ರು. ಇಲ್ಲಿ ತಾತ್ಪರ್ಯ ಹೇಳೋ ಅಂತ ಅಲ್ಲ, ಬೇರೆ ಬೇರೆ ಬೇರೆ
ಗ್ರಂಥಗಳಲ್ಲಿ ಏನು ಉಲ್ಲೇಖನ ಮಾಡಿದ ಇದರ ಬಗೆ ಹಂಗಂತ ಹೇಳ್ಬಿಟ್ಟು ಎಲ್ಲಾತ್ನೂ ನೀವು ವಿವರಣೆ ಮಾಡಿ ಆ ಗುರುಗಳಿಗೆ ನೀವು ಸಮರ್ಪಣೆ ಮಾಡಬೇಕು. ಅದು ಬಂದು ಒಂದು ಸಾಧಾರಣ ಶಿಷ್ಯನಿಗೆ, ಲೇ ಮ್ಯಾನ್, ಹೊಸದ ಬಂದ ಶಿಷ್ಯನಿಗೆ ನೀವು ಹೇಳಿಸಿಕೊಡೋ ರೂಪದಲ್ಲಿ ಅದನ್ನ ನೀವು ಸಮರ್ಪಣೆ ಮಾಡಿದಿರಿ ಅಂದ್ರೆ, ನೂರಾರು ಜನಗಳು ಶಿಷ್ಯರಿದ್ದಾರೆ, ನೀವು ನಿಮ್ಮ ಪಾಠವನ್ನು ನೀವು ಸಮರ್ಪಣೆ ಮಾಡುವಂತಲ್ಲ, ಅಲ್ಲಿ ನಿಮ್ಮ ಸುತ್ತ ಇರೋ ಮತ್ತ ಸ್ಟೂಡೆಂಟ್ಸ್ ಇದ್ದಾರಲ್ಲ ಶಿಷ್ಯಂದರು, ಅಂದ್ರಿಗೆಲ್ಲ ನೀವು ಹೇಳೋ ಪಾಠ ಅರ್ಥ ಆಗ್ಬೇಕು. ನಿಮ್ಮ ಗುರುಗಳು ನಿಮಗೆ ಹೇಳಿಸಿಕೊಟ್ಟಿದ್ದು ಹೆಂಗ ನಿಮಗೆ ಅರ್ಥ ಆಯ್ತು, ಅದೇ ರೀತಿಯಲ್ಲಿ ನೀವು ಹೇಳೋ ನಿಮ್ಮ ಶಿಷ್ಯಂದರಿಗೆ ಅದು ಅರ್ಥ ಆಯಿತು. ಹಂಗಂತ ಹೇಳಿದ್ರೆ, ನಾವು ಒಂದು ಗುರುಗಳು ಬಂದು 10 ಜನಕ್ಕೆ ಹೇಳಿಸಿಕೊಟ್ಟಾರಂದ್ರೆ, ಆ ಒಂದು ಗುರುನು ಒಂದು ಶಿಷ್ಯರನು, ಒಂದು ಗುರು 10 ಶಿಷ್ಯಂದ್ರಿಗೆ ಹೇಳಿಸಿಕೊಡ್ತಾರ ಪಾಠ ಅಂದ್ರೆ, ಆ 10 ಶಿಷ್ಯರು ಒಬ್ಬರೊಬ್ಬರನ್ನು 10 ಶಿಷ್ಯರುಗಳನ್ನ ಹೇಳಿಸಿಕೊಡ್ಬೇಕು. ಗುರು, ಶಿಷ್ಯರು, ಪ್ರಶಿಷ್ಯರು ಹಂಗಂತ ಹೇಳ್ತಾರೆ. 3ನೇ ತಲೆಮಾರೆ ಬಂದು ಪ್ರಶಿಷ್ಯರು ಅಂತ ಹೇಳ್ತಾರೆ. ಗುರು, ಆದಿಗುರು, ಪರಮಗುರು ಹೀಗೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಅದುವೇ ತಾನು ಗುರುದಕ್ಷಿಣೆ. ನೀವು ಇನ್ನೊಬ್ಬರಿಗೆ ಪಾಠ ಹೇಳಿಸಿಕೊಡ್ತೀರಿ ಅಂದ್ರೂ ಉದ್ಧಾರ ಆಗ್ತಾರೆ, ನೀವು ಹೇಳೋ ಪಾಠನ ಕೇಳಿ ಅಂದ್ರೆ ಅದು ತಾನ ರಿಯಲ್ ಗುರುದಕ್ಷಿಣೆ. ಲೌಕಿಕದಲ್ಲಿ ಅಂದರೂ ಜೀವನ ಮಾಡಬೇಕು. ಅದಕ್ಕೋಸ್ಕರ ಗುರುದಕ್ಷಿಣೆ ಎಂಬುದು ಪಾಠ ಎಲ್ಲ ಮುಡಿಸಿ ಗುರುಕುಲ ವಾಸ ಮುಡಿದು ಹೊರಟು ಬರೋಂತಾಳ ಕೊಡೋದು. ಸೊ ಬರೋತಾಳ ನೀವು ಕೊಡೋ ಮುಟ್ಲು ಹೆಂಗ ಅವ್ರು ಜೀವನ ಮಾಡೋರು. ಅದಕ್ಕೋಸ್ಕರ ತರಕಾರಿಗಳು, ಬೇಳೆಗಳು, ಅಕ್ಕಿ ಏನೇನೆಲ್ಲ ಆಯ್ತು ಆ ಕಾಲದಲ್ಲ ಎಲ್ಲ ಬಂದು ಇದು ಕೃಷಿ ಮಾಡ್ತಾ ಇದ್ರು. ವ್ಯವಸಾಯ ಫ್ಲೋಯಿಂಗ್ ಮಾಡಿ ವ್ಯವಸಾಯ ಮಾಡ್ತಾ ಇದ್ರಲ್ಲ, ಕೃಷಿ ಮಾಡ್ತಾ ಇದ್ರಲ್ವ. ಆಗ ಅಂದಂದ್ರೆ ಮನೆಯಲ್ಲಿ ಆಗೋ ಧಾನ್ಯಗಳು, ಉದ್ದಿನ ಬೇಳೆ, ಹೆಸರು ಬೇಳೆ, ಅದೇ மாதிரி ಅಕ್ಕಿ, ಬೇರೆ ಮೆಣಸಿನ್ಕಾಯಿ, ಇದೆಲ್ಲ ಬಂದು ಮೆಣಸು, ಜೀರಿಗೆ, ಮೆಂತೆ ಎಲ್ಲ ಅದು ಅದನ್ನು ತಂದು ಕೊಂಚ ಕೊಡೋರು. ಅದರಲ್ಲಿ ಇಟ್ಟುಂಡುದನ್ನ ಎಲ್ಲ ಶಿಷ್ಯರುಗಳನ್ನು ಅವರು ಊಟ ಹಾಕೋರು, ಅವರು ಊಟ ಮಾಡೋರು, ಎಲ್ಲರಿಗೂ ಊಟ ಮಾಡೋರು. ಸಾಲಿಗ್ರಾಮ ಪೂಜೆ ಮಾಡಿ, ವೈಶ್ವದೇವ ಮಾಡಿ, ನಿಮಗೆ ನಿರ್ಮಾಲ್ಯ ಕೊಟ್ಟು, ದೊಡ್ಡ ತೀರ್ಥ ಕೊಟ್ಟು ಎಲ್ಲ ಮಾಡಿ ನೀವು ಊಟ ಹಾಕಿಬಿಟ್ಟು ಮಾಡೋರು ಅಂತ. ಮರಿ ಸೇವಾ ಮೊದಲ ದಕ್ಷಿಣೆ. ಗುರುಗಳು ಹೇಳಿಸಿಕೊಟ್ಟ ಪಾಠವನ್ನು ನೀವು ಅರ್ಥಾನುಸಂಧ ಕೂಡ ಇನ್ನೊಬ್ಬರಿಗೆ ಪಾಠ ಹೇಳೋ ರೂಪದಲ್ಲಿ ನಿಮ್ಮ ಗುರುಗಳಿಗೆ ನೀವು ಸಮರ್ಪಣೆ ಮಾಡಬೇಕು. ಇದು ಮೊದಲ ಗುರುದಕ್ಷಿಣೆ. ಎರಡನೇ ಗುರುದಕ್ಷಿಣೆ ಅದು ಏನು ಅಂದ್ರೆ, ನಿಮಗೆ ಏನಾಗುತ್ತೆಯೋ ದಕ್ಷಿಣೆ, ಅದು ಗುರುಕುಲ ವಾಸ ಮುಗಿದು ಹೊರಗೆ ಬರುವಾಗ ಅದನ್ನ ಒಂದು ಸನ್ಮಾನವಾಗಿ ಅವ್ರನ್ನ ಗೌರವಿಸಿ ಅವರು ಕೊಟ್ಟು ಬರೋದು. ಅದು ಎರಡನೇ ಗುರುದಕ್ಷಿಣೆ. ಇದು ಇಲ್ಲಂಗ ಮೂರನೇ ಗುರುದಕ್ಷಿಣೆ ಒಂದಿದೆ, ಐದಾನ ಪ್ರೈಮರಿ. ಫಸ್ಟ್ ಹೇಳಿದ್ದು ಪಾಠ ಕಳೆದುಕೊಂಡು ನೀವು ಇನ್ನೊಬ್ಬರಿಗೆ ಟೀಚ್ ಮಾಡೋ ಕೆಪಾಸಿಟಿ ಇರೋ ಅಂತ ಚೆಕ್ ಮಾಡ್ಲಿಕ್ಕೋಸ್ಕರ ಸಮರ್ಪಣೆ ಮಾಡಬೇಕು. ನಾನು 4 ಜನಕ್ಕೆ ಹೇಳಿಸಿಕೊಡೋಕ ಇದು ಯೋಗ್ಯತೆ ನಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಪ್ರೂಫ್ ಮಾಡೋದು, ಅದು ಮೊದಲ ಗುರುದಕ್ಷಿಣೆ. ಎರಡನೇ ಗುರುದಕ್ಷಿಣೆ ಯಥಾಶಕ್ತಿ ನಿಮ್ಮಿಂದ ಇದ್ದ ಕಾಣಿಕೆ ಕೊಡೋದು. ಇದು ಎಲ್ಲ ದಾಟಿ ಮೂರನೇ ಗುರುದಕ್ಷಿಣೆ ಒಂದಿರುತ್ತೆ. ಇದು ಮೂರನೇದ ನಾ ಹೇಳಿದ್ರು, ಐದಾ ಇಟ್ ಕಮ್ಸ್ ಫಸ್ಟ್ ಗುರುಸೇವಾ. ಗುರುಸೇವಾ ಆ ಕಾಲದೆಲ್ಲ ಉಂಜವೃತ್ತಿಯಿಂದ ಉಂಟು. ಮನೆಯ ಹೋಗಿ ದೇವರು ಹಾಡುಗಳನ್ನ ಹೇಳಿ, ಇಲ್ಲ ಅಂದ್ರೆ ಶ್ಲೋಕಗಳನ್ನ ಹೇಳಿ, ಉಂಜವರ್ತಿ ಭವತಿ ಭಿಕ್ಷಾಂದೇಗಿ, ಭವಾನ್ ಭಿಕ್ಷಾಂದೇಗಿ ಅಂತ ಭಿಕ್ಷೆ ತಗೊಂಡು ಬಂದು ಅದನ್ನ ಕೊಡಬೇಕು. ಆ ಕಾಲದಲ್ಲಿಲ್ಲ ಇಂಥ ಮೇಲೆ ಗ್ಯಾಸು ಇದು ಅದೆಲ್ಲ ಇಲ್ಲ, ಸ್ಟವ್, ಗ್ಯಾಸ್ ಸ್ಟವ್ ಅದೆಲ್ಲ ಇಲ್ಲ. ಏನೋ 1-2-3 ಇಟ್ಟಿಕಲ್ಲಿ ಇಡೋರು, ಮಣ್ಣಲ್ಲಿ ಒಳೆ ಮಾಡಿ ಇಟ್ಟಿರೋರು. ಅದಕ್ಕೆ ಬಂದು ಕಟ್ಟಿಗೆಯಲ್ಲಿ ಹೋಗೋದು. ಆ ಒಣಕ ವನ ಪ್ರದೇಶದಲ್ಲಿ ಆಗ ಒಂದು ಮನೆ ಇತ್ತು, 4 ಮನೆ ಇತ್ತು ಅಂದ್ರೆ ಸುತ್ತಿ ವನಗಳು ಇರೋದು. ದಂಡಿಯ ಆ ಗಿಡಗಳೆಲ್ಲ ಹೋಗಿ ಕಟ್ ಮಾಡಿ ಅದು ಚಂದನ ಮಾಡಿ ಅದಕ್ಕೆ ಮೇಲೆ ಅದನ್ನು ತಂದು ಒಣಗಿಸಿ ಕೊಡೋದು. ಕೆಲವುದು ಅದುವೇ ಇದಾಗಿ ಕೆಳಗೆ ಬಿದ್ದಿರೋದು ಸುಳ್ಳಿ ಅಂತ ಹೇಳ್ತಾರೆ. ಅದೇ ಒಣಗಿ ಅದೇ ಕೆಳಗೆ ಬಿದ್ದಿರೋದು.
ಅದನ್ನೆಲ್ಲ ಆರಿಸಿಕೊಂಡು ಬಂದು ಎಡಗಲನ್ನ ಕಟ್ ಮಾಡಿ ಏನೇನು ಸಹಿಸಬೇಕೋ ಅದೆಲ್ಲ ಕೊಡಲಿ ಇಟ್ಟುಂಡು ಕಟ್ ಮಾಡಿ ಅದನ್ನೆಲ್ಲ ಮನೆಗೆ ತಂದು ಆ ಗುರು ಪತ್ನಿಯರ್ಲಿ ಕೊಟ್ರೆ ಆ ಕಟ್ಟಿಗೆನ ಇಟ್ಟುಂಡು ನೀವು ಉದ್ಯೋಗತಿ ತಗೊಂಡು ಬಂದ ಸಾಮಗ್ರಿಗಳನ್ನೆಲ್ಲ ಇಟ್ಟುಕೊಂಡು ನಿಮಗೆ ಒಲೆಯಲ್ಲಿ ಅಡಿಗೆ ಮಾಡಿ ನಿಮಗೆ ಹೊಟ್ಟೆ ತುಂಬಿಸ್ತಾರೆ. ಉಲ್ಲ ದನ ಗೋದಾನ ಕೊಟ್ಟಿರ್ತಾರೆ ಎಷ್ಟೋ ಜನಗಳು. 5 ಗೋದಾನ ನಮ್ಮ ಜೀವಿತ ಕಾಲದಲ್ಲಿ ಕೊಡಬೇಕು ಅಂತ ಹೇಳಿದೆ. ಇವಾಗ ಸತ್ತ ಮೇಲೆ ಗೋದಾನ ಅಂತ ಕೊಡ್ತಾರೆ, ವೈತರಣಿ ನದಿ ದಾಂಟ್ಲಕ್ ಅಂತ ಹೇಳ್ಬಿಟ್ಟು. ಅದು ಕೂಡ ನಾವು ಇರೋಂತಲೇ ಕೊಟ್ಟುಂಡ್ರು ಒಂದು ಹಂಗಂತ ಶಾಸ್ತ್ರದಲ್ಲಿ ಇದೆ. 5 ಗೋದಾನ. 5 ಗೋದಾನ ಅದರ ಮಹಿಮೇಲೆ ಇನ್ನೊಂದು ಇದರಲ್ಲಿ ಹೇಳ್ತಾನೆ, ಏರ್ಕಣವೇ ಹೇಳಿದ್ದಾನೆ, ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನಿಮಗೆ ತಿಳಿಯೋದು ಗೋದಾನ ಮಹಿಮೆ ಹೇಳಿರ್ಬಾರ್ದು. ಸೊ ಅಂತ ಗೋದಾನದಿಂದ ದುಗ್ಧವಾದ ಆ ಗೋ ಕ್ಷೀರ, ಆ ಕ್ಷೀರವನ್ನ ಮೊಸರ ಮಾಡಿ, ಮೊಸರಿನಿಂದ ಬೆಣ್ಣೆ ಮಾಡಿ, ಆ ಬೆಣ್ಣೆಯನ್ನ ಕೃಷ್ಣಾಷ್ಟಮಿ ದಿನ ಉಪಯೋಗಪಡಿಸ್ತಾರೆ. ಆ ಬೆಣ್ಣೆಯಿಂದ ಇದು ತುಪ್ಪವನ್ನು ನಿಮಗೆ ದಿನಾಲು ಹಾಕ್ತಾರೆ. ತುಪ್ಪ ಘೃತ, ಆ ತುಪ್ಪ ಬಂದು ಹೋಮಕ್ಕೆ ಬೆಳೆಸ್ತಾರೆ. ಅಷ್ಟು ಪುಣ್ಯ ಹೋಮಕ್ಕೆ ಬೆಳೆಸಿದ್ರೆ, ದೇಹಕ್ಕೆ ಬೆಳೆಸಿದ್ರೆ ಅದಕ್ಕೂ ದೇಹ ಆರೋಗ್ಯ ಅಷ್ಟು ಕೊಡುತ್ತೆ. ತುಪ್ಪ ಇದ್ದು ದಂಡ್ಯ ತುಪ್ಪ ಹಾಕಿನ ಉಂಟ ಮಾಡಿದರೆ ಕೊಲೆಸ್ಟ್ರಾಲ್ ಬರೋದು, ಇದು ಬರೋದು, ಏನು ಬರೋದು. ಯಾಕೆ ಬರೋದು ಅಂದ್ರೆ ನೀವು ಮಂತ್ರ ಉಚ್ಚಾಟನ ಮಾಡಿದ್ರಿ ಅಂದ್ರೆ, ಆ ಮಂತ್ರ ಉಚ್ಚಾಟನ ಹಸ್ತ ದೀರ್ಘ ಆ ಸ್ವರಗಳು ಅದೆಲ್ಲ ಹೇಳ್ತೀರಿ ಇಲ್ಲವಾ, ಏಟ್ರಂ ಇರಕಂ ಉಚ್ಚ ನೀಚ ಹಂಗೆ ಹೇಳುವಂತಲ್ಲ, ಏರ್ಸಿ ಇಳಿಸುವಂತಲ್ಲ ಶಬ್ದಕ್ಕೆ ಆ ತುಪ್ಪ ಎಲ್ಲ ಕರಿಗಿ ಬೇಡೋದಂತ. ಆ ಕಾಲದಲ್ಲ ಬ್ರಾಹ್ಮಣರನ್ನ ಊಟ ಮಾಡ್ಲಕ್ಕೆ ಕರೆದ್ರೆ ಇಷ್ಟು ಊಟ ಮಾಡೋರು 4 ಜನ. ಈ ಕಾಲದಲ್ಲಿ 3 ಜನ ಏನು ಸ್ಪೂನ್ ತೆಗೆದು ಹಿಂಗೆ ತುಂಡೂರು ಹೊಡ್ತಾರೆ. ಇವಾಗ ನೀ ತಿಂಬಾಂಗ 10 ಪಟ್ಟು ತಿಂತಾ ಇದ್ರು ಆ ಕಾಲದಲ್ಲಿ ಬ್ರಾಹ್ಮಣರುಗಳು. ಯಾರಿಗೂ ಹಾರ್ಟ್ ಅಟ್ಯಾಕ್ ಬರಲ್ಲ, ಯಾರಿಗೂ ಕೊಲೆಸ್ಟ್ರಾಲ್ ಇಲ್ಲ, ಆಗ ಲ್ಯಾಬೊರೇಟರಿಯೇ ಇಲ್ಲ. ಸೊ ಘೃತ ಜೀರ್ಣ ಆಳಕ್ಕೆ ಒಳ್ಳೆ ಮಂತ್ರ ಉಚ್ಚಾಟನ ಸ್ಪಷ್ಟವಾಗಿ ಮಾಡಬೇಕು. ಆ ಸ್ಪಷ್ಟವಾಗಿ ಮಂತ್ರ ಉಚ್ಚಾಟನ ಮಾಡಿದ್ರಿಂದ ಆಟೋಮ್ಯಾಟಿಕ್ ತುಪ್ಪ ಕರಗಿ ಹೊಯ್ಡೋದು, ಅದರಲ್ಲಿ ಉದ್ದ ರಸ ನಮಗೆ ದೇಹಕ್ಕೆ ಪುಷ್ಟಿಯನ್ನ ಉಂಟು ಮಾಡೋದು. ಹಂಗಂತೇಳ್ಬಿಟ್ಟು ನಾವು ತಿಳಿಯಬೇಕು. ಇಂಥ ಪವಿತ್ರವಾದ ಒಂದು ನವರಾತ್ರಿ 9 ದಿನದಲ್ಲಿ ಈ 14ನೇ ಸರ್ಗ ಪೂರ್ತಿಯಾಗಿ ಹೇಳಿದ್ದಾನೆ. ಪದಚ್ಛೇದ ಪದಕ್ಕೆ ಅರ್ಥ ಹೇಳಿ 15ನೇ ಸರ್ಗ ಸಾರಾಂಶ ಹೇಳಿದ್ದಾನೆ, 16ನೇ ಸರ್ಗ ಸಾರಾಂಶ ಹೇಳಿದ್ದಾನೆ. ಇನ್ನು ಮುಂದೆ 14, 13 ಎಷ್ಟು ಆಗುತ್ತೆಯೋ ಅದು ಈ ಮಧ್ಯ ನವರಾತ್ರಿಯಲ್ಲಿ ಪ್ರಯತ್ನ ಮಾಡ್ತಾನೆ. ಹಾಗೆ ಮೇಲೆ ಮಧ್ವ ಚರಿತ್ರೆ ಎಗುತ್ತಬೇಕಾದ್ರೆ ಹೇಳುವಂದು ಮಧ್ವಾಹ್ನ ಮುಗಿದ ಮೇಲೆ ಕೂಡ ಬಾಕಿ ಉಳಿದ ಎಲ್ಲ ಸರ್ಗದ ಸಾರಾಂಶವನ್ನು ಯೂಟ್ಯೂಬ್ಲಿ ಅಪ್ಲೋಡ್ ಮಾಡ್ತಾನೆ. ಅವಶ್ಯ ನೋಡ್ರಿ, ಅವಶ್ಯ ಹಂಚ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನಲ್ಗೆ. ಶ್ರೀ ಹರಯೇ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸ್ಟಾಪ್.